ಉತ್ತರ ಭಾರತ ದಕ್ಷಿಣ ಭಾರತ ಅಂತ ನಮ್ಮಲ್ಲಿ ಭೇದ ಭಾವ ಇಲ್ಲ. ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಈ ವಾಕ್ಯದೊಂದಿಗೆ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು 2 ಬಾರಿ ಪ್ರಧಾನಮಂತ್ರಿಗಳಾಗಿ 3ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ. ಈ ದೇಶ ವಿಭಜನೆ ಸಾಧ್ಯನೇ ಇಲ್ಲ. ಜನ ನಿಮ್ಮನ್ನು 2 ಬಾರಿ ಅಡ್ಡಸಿಲ್ಲಂಗಿಸಿ ಮಮತಾ ಬ್ಯಾನರ್ಜಿ ನಿಮ್ಮ ಜೊತೆಗದರ. ನಿತೀಶ್ ಯಾದವ್ ಏನಾಯ್ತು, ಅಖಿಲೇಶ್ ಯಾದವ್. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಲಿಮೆಂಟ್ ನಲ್ಲಿ ಸತ್ಯವಾದ ಹೇಳಿಕೆಯನ್ನು ಕೊಡಿದ್ರೆ 400 ಸೀಟ್ ಸ್ಥಳಗಳು ಲೋಕಸಭೆ ಆಯ್ಕೆ ಆಗ್ತದೆ. ಅದು ಸತ್ಯನವುದು. 40 ಸೀಟ್ ಬರಲ್ಲ, ವಾರಣಾಸಿಯಿಂದ ಗೆದ್ದು ಬರ್ರಿ ಅಂತ ಹೇಳಿದ್ದಾರೆ. ಇನ್ನೇನಾಗಬೇಕು, 40 ಸೀಟ್ ಮೇಲೆ ಬರಲ್ಲ ಅಂತ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ನಿಮ್ಮ ಜೊತೆಗಿದ್ದಂಥವ್ರು ಮೊನ್ನೆ ಅವರೆಲ್ಲ ನಿಮ್ಮಿಂದ ದೂರ ಆಗಿದ್ದಾರೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೇ ಹಾಕ್ತಾರೆ 3ನೇ ಬಾರಿಗೆ. ತಮ್ಮ ವೈಫಲ್ಯಗಳನ್ನು ಮರೆಮಾಚಲು ಇಂಥ ಒಂದು ಪ್ರತಿಭಟನೆಯನ್ನು ಕೀಳುಮಟ್ಟಕ್ಕೆ ಪ್ರತಿಭಟನೆ ಮಾಡ್ತಾರೆ. ಜನ ನಿಮಗೆ ಕ್ಷಮಿಸಲ್ಲ, ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಇವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ವಾಕ್ಯದೊಂದಿಗೆ ಉತ್ತಮವಾದ ಆಡಳಿತ ದೇಶಕ್ಕೆ ಕೊಡ್ತಾರೆ. ಭಾರತ ಮಾತೆಯ ಮಕ್ಕಳು ಇಲ್ಲಿ ತಾರತಮ್ಯ ಮಾಡಿಲ್ಲ, ಫಲತಾಯಿ ಧೋರಣೆ ಮಾಡಿಲ್ಲ. ಕರ್ನಾಟಕಕ್ಕೆ ಏನು ಕೊಡಬೇಕು ಅದ್ರ 10 ಪಟ್ಟು ಜಾಸ್ತಿ ಕೊಡ್ತಾರೆ. ನಾನು ಅದನ್ನ ಹೇಳಿ ಶ್ವೇತಪತ್ರ ಬಿಡುಗಡೆ ಮಾಡಿ ನಿಮ್ಮ ಅವಧಿಯಲ್ಲಿ ಏನಾಗಿತ್ತು ನಮ್ಮ ದಾಖಲೆ ಸಮೇತ ನಾವು ಚರ್ಚಿಸಿದ್ದಲ್ಲ. ಯುಪಿಎ ಗೌರ್ಮೆಂಟ್ ಉದಾಹರಣೆ ಕೊಡ್ತಿದ್ದಾರೆ. ಯುಪಿಎ ಗೌರ್ಮೆಂಟ್ ಮೋದಿ 3ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಅವರು. ಇದು ನಮ್ಮೆಲ್ಲರ ಕನಸು ನನಸಾಗುತ್ತೆ. ರಾಜ್ಯದಲ್ಲಿ ವಿಜೇಂದ್ರ ಯಡಿಯೂರಪ್ಪರ ಅಧ್ಯಕ್ಷ ಆದಮೇಲೆ 28 ಲೋಕಸಭಾ ಸದಸ್ಯ ಸ್ಥಾನಗಳಲ್ಲಿ ಒಂದು ಜೆಡಿಎಸ್ ನಮ್ಮ ರಾಷ್ಟ್ರೀಯ ನಾಯಕರು ಮೈತ್ರಿಕೂಟ ಮಾಡಿಕೊಂಡಿದ್ರೆ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಒಟ್ಟಾಗಿ 28 ಲೋಕಸಭೆ ಸ್ಥಾನಗಳನ್ನು ನಾವು ಗೆಲ್ತೀವಿ. ಇದು ನಮ್ಮ ಕನಸು, ನಮ್ಮ ಗುರಿ. ತಾವು ಕೂಡ ಇಲ್ಲ, ಅದಕ್ಕೋಸ್ಕರ ವಿಷಯಾಂತರ ಮಾಡಲು ಇವ್ರಿಗೆ ಗೊತ್ತಾಗಿದೆ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಮೈತ್ರಿಕೂಟ 28 ಲೋಕ ಕಳಸರಿ ಒಂದು ಬರಲ್ಲ. 28ರಲ್ಲಿ ಕರ್ನಾಟಕ ಜನಾದೇಶ ಕೊಡ್ತಾರೆ. 28 ಕರ್ನಾಟಕ ಗೆಲ್ತೀವಿ. ಈ ದೇಶದಲ್ಲಿ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದನ್ನು ಯಾರು ತಪ್ಪಿಸ ಸಾಧ್ಯ ಇಲ್ಲ. ನೀವು ಹೇಳ್ತಿದ್ದೀರಿ ಫೇಕ್ ಡಾಕ್ಯುಮೆಂಟ್. ತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಕ್ಕೆ ಅವಕಾಶ ಮಾಡಿ. ನಾನು ಹೇಳೋದು ನಿಮಗೆ ಗಂಡಸ್ಥಾನ ಇದೆ ಅಂತ ಹೇಳ್ತಿಲ್ಲ. ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡ್ರಿ. ಈ ಸರ್ಕಾರ ಸುಳ್ಳು ಭರವಸೆಗಳು, ಜನರಿಗೆ ಮಕ್ಕಳು ಟೋಪಿಕ್ ಅಧಿಕಾರಕ್ಕೆ ಬಂದಿದೆ 9 ತಿಂಗಳಲ್ಲಿ. ಅಭಿವೃದ್ಧಿ ಶೂನ್ಯ. ಸರ್ಕಾರನೇ ಟೇಕಪ್ ಆಗಿಲ್ಲ. ಡಿ.ಕೆ. ಸುರೇಶ್ ದೇಶ ವಿಭಜನೆ ಮಾತಾಡಿದರು, ಅದರ ಮುಜುಗರ ತಪ್ಪಿಸಿಕೊಳ್ಳಲು. ಮತ್ತು ಮಾಗಡಿ ಬಾಲಕೃಷ್ಣ ಮಂತ್ರಾಕ್ಷತೆ ಕೊಟ್ಟರೆ ಮತ ಕೊಡ್ತೀರಾ ಲೋಕಸಭೆಯಲ್ಲಿ ಅಥವಾ ಭರವಸೆಗಳು ಕೊಟ್ಟರಿಗೆ? ಅಂದ್ರೆ ಇವ್ರಿಗೆ ಗೊತ್ತಾಗಿದೆ ಸೋಲು ಖಚಿತ. ಈ ಹತಾಶ ಮನೋಭಾವನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು 400 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲುತ್ತೆ, ಮೋದಿ ಪ್ರಧಾನಮಂತ್ರಿ ಅಂತಾರೆ. ಈ ಒಂದು ಮುಜುಗರವನ್ನು ತಪ್ಪಿಸಿಕೊಳ್ಳಲು ಸರ್ಕಾರಿ ಖರ್ಚಿನಲ್ಲಿ ದಿಲ್ಲಿಗೆ ಬಂದು ಜಂತರ್ ಮಂತ್ರ ಪ್ರತಿಭಟನೆ ಮಾಡ್ತಿಲ್ಲ. ಯಾವ ಪುರುಷಾರ್ಥಕ್ಕೋಸ್ಕರ ಪ್ರತಿಭಟನೆ ಮಾಡ್ತೀವಿ? ಕಳೆದ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಅದು ಈ ಹಿಂದೆ ನೀವೆಷ್ಟು ಅನುದಾನ ಬಿಡುಗಡೆ ಮಾಡಿದ್ರಿ? ನರೇಂದ್ರ ಮೋದಿ ಅವರು ನಿಮ್ಮ 10 ಪಟ್ಟು ಜಾಸ್ತಿ ಮಾಡಿದರೆ 10 ವರ್ಷದಲ್ಲಿ. ದಾಖಲೆ ಸಮೇತ ಚರ್ಚೆಗೆ ನಾನು ಸಿದ್ಧ, ನಮ್ಮ ಪಕ್ಷ ಸಿದ್ಧ. ಶ್ವೇತಪತ್ರ ಬಿಡುಗಡೆ ಮಾಡಿರಿ, ದಾಖಲೆ ಬಿಡುಗಡೆ ಮಾಡಿ. ನಾವೇನು ಮಾಡಿದ್ವಿ? ಮುಖಾಮುಖಿ ಬರ್ರಿ. ನೀವು ಒಂದು ಸೈಡು ನಿಮಗೆ ಬೇಕಾಬಿಟ್ಟು ಮಾಡಂಗೆ ಫೇಕ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀನಿ ಬಿಡುಗಡೆ ಮಾಡಬಹುದು. ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅನ್ಯಾಯ ಮಾಡಿಲ್ಲ, ಮಲ್ತಾಯಿ ಧೋರಣೆ ಮಾಡಿಲ್ಲ. ಒಂದು ಕಣ್ಣಿ ಸುಣ್ಣ, ಒಂದು ಕಣ್ಣಿ ಬೆಣ್ಣೆ ಮಾಡಿದ್ರೆ ಹಿಮಾಚಲ ಮತ್ತು ಮಾಗಡಿ ಬಾಲಕೃಷ್ಣ ಅವರು ಏನು ಲೋಕಸಭೆ ಚುನಾವಣೆ ಆದ್ಮೇಲೆ ನೀವು ಮತಗಳನ್ನು ಕೊಡದಿದ್ರೆ ಭರವಸೆಗಳನ್ನ ನಾವು ವಾಪಸ್ ಬಿಡ್ತೀವಿ ಅಂತ ಬ್ಲಾಕ್ ಮೇಲ್ ಹೇಳಿಕೆಗಳು, ಜನರ ಮತದಾರ ಬ್ಲಾಕ್ ಮೇಲ್ ಮಾಡ್ತೀರಾ? ಎಲ್ಲ ಕಡೆ ಸುದ್ದಿ ಆಯ್ತು. ಜನ ರಸ್ತೆಯಲ್ಲಿ ನಿಂತವರೆಲ್ಲ ಉಗಿತಾ ಇದಾರೆ ಈ ಸರ್ಕಾರಕ್ಕೆ. ಏನು ಡಿ.ಕೆ. ಸುರೇಶ್ ಏನ್ ಹೇಳಿದ್ರು? ದೇಶ ವಿಭಜನೆ ನಾಚಿಕೆ ಆಗ್ಬೇಕಲ್ವಾ? ಅಖಂಡ ಭಾರತ ಮಾತೆಯ ಮಕ್ಕಳು ನಾವು. ನಿಮಗೆ ದೇಶ ವಿಭಜನೆ ಮಾಡಕ್ಕಾಗುತ್ತಾ? ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಿಲ್ಲ. ನೀವೇನು ದೆಹಲಿಗೆ ಬಂದು ಪ್ರತಿಭಟನೆ ಮಾಡಿದ್ರಿ? ನಿಮ್ಮ ಪ್ರತಿಭಟನೆ ನಾಟಕೀಯ ಪ್ರತಿಭಟನೆ. ಹಾಗಾಗಿ ಜನ ನಿಮ್ಮನ್ನು ಕ್ಷಮಿಸಲ್ಲ. ವಿಷಯಾಂತರ ಮಾಡಲು ಇಂಥ ಪ್ರತಿಭಟನೆ ಮಾಡಕೊಟ್ಟಿದ್ರಿ. ಡಿ.ಕೆ. ಸುರೇಶ್ ಹೇಳಿಕೆ ಕೊಡೋಕೆ ಮುಂಚೆ ಹೇಳಿದ್ರೆ ನೀವು ಎಲ್ಲ ಅನ್ಯಾಯ ಆಗಿದೆ. ಕರ್ನಾಟಕ ಅನ್ಯಾಯ ಆಗಿಲ್ಲ, ಮಲ್ತಾಯಿ ಧೋರಣೆ ಮಾಡಿಲ್ಲ. ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಏನು ಆ ಒಂದು ಏನು ವಾಕ್ಯ ಇತ್ತು ಅದನ್ನ ಇವತ್ತು ದೇಶಕ್ಕೆ ಮೋದಿಯವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆ ವಾಕ್ಯವನ್ನು ಪರಿಪೂರ್ಣ ಮಾಡ್ತಿದ್ದಾರೆ. ಮೇಕ್ ಇನ್ ಇಂಡಿಯಾ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಹಾಗಾಗಿ ನಿಮ್ಮ ಹೋರಾಟ
ಸಂಪೂರ್ಣವಾಗಿ ಫ್ಲಾಪ್ ಆಗುತ್ತೆ, ವಿಫಲ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಈಗ ಯೋಜನೆ ಮಾಡಲಾಗಿದೆ, ಏನ್ ಹೇಳ್ತೀರಿ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಅವ್ರಿಗೆ ಹಕ್ಕಿದೆ, ಅವಕಾಶ ಇದೆ. ಓ, ಸರ್. ಒಂದು